ಗುಡಿ ಕಟ್ಟ ಸಾರ್ಥಕ ಮೂಟ್ಲೆ ತಿಳ್ಕೊಂಡು ಫೋನ್ ಪೇ ಮಾಡಿದ್ದಾರೆ 1,001 ರೂಪಾಯಿ. ಅವ್ರಿಗೆ ಜೋರಾದ ಚಪ್ಪಾಳೆ ತಡಬೇಕು ಬಂಧುಗಳೇ. ಹುಟ್ಟಿಗೆ ದುಂಡು ಮಾಸ್ತರು ಕೂಡ ಮುಂದಿನ ಸಾರಿ ಬರ್ಬೇಕು ತಮ್ಮಲ್ಲಿ ವಿನಂತಿ ಸರ್. ನೆಕ್ಸ್ಟ್ ಇದು ಮುಗಿದಂತ ಡಗ್ಗ ಕಲಾವಿದ ಹುಟ್ಟಿಗೆ ದುಂಡು ಅವರು ಕೂಡ ವೇದಿಕೆಗೆ ಬಂದು ಪುಷ್ಪವನ್ನು ಪಡೆದುಕೊಂಡು ಹೋಗ್ಬೇಕು. ಎದ್ದಿಲ್ಲ ಸರ್, ಎದ್ದಿಲ್ಲ. ಮಾದೇವಣ್ಣ ಕೋಳಗೇರಿ ಅವರು ಕೂಡ ಹನುಮಂತಗೌಡ ಜೋಡಿ ಸರಿಸಾಟಿ ಹಾಡಿರ್ತಕ್ಕಂಥ ಕಲಾವಿದರು ಈ ವೇದಿಕೆ ಮೇಲೆ ಬಂದ ಅವರು ಕೂಡ ಹೂಗುಚ್ಚನ್ನು ತೆಗೆದುಕೊಂಡು ಹೋಗಿ ನಂತಿ ಬರ್ರಿ ಸರ್. ಆದವ್ರು ಜಲ್ದಿ ಹೇಳ್ರಿ. ಆ ತೋಲ್ದವ್ರು ಜೇಕನ್ಬೋದು ದೊಡ್ಡ ಮುಖ್ಯ ಅಲ್ಲ, ಅಭಿಮಾನಿಗಳ ಬಳದವ್ರು ಬಂದಾರ ಅದು ಬಹಳ ಮುಖ್ಯ ಬಂಧುಗಳೇ. ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಹೇಳಿದಂಗ ಅಭಿಮಾನಿಗಳೇ ದೇವರು ಅಂದಂಗ ಈ ನಮ್ಮ ಕಲಾವಿದರಿಗೆ ಅಭಿಮಾನದಿಂದ ಬಂದಿರಲಿಲ್ಲ, ನೀವೇ ಕಲಾವಿದರ ದೇವರುಗಳು. ಅವರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಟೋಪಣ್ಣನ ಗಳೂರಿಗೆ ಅವರು ಕೂಡ ವೇದಿಕೆ ಮೇಲೆ ಬಂದ ಹೂಗುಚ್ಚನ್ನು ತೆಗೆದು ವಿನಂತಿ. ಅದೇ ರೀತಿಯಾಗಿ ದಿಂಡವಾರದ ಎಲ್ಲ ಕಲಾವಿದರು ಮತ್ತು ಉತ್ನಾಳ ನವಿಲಾಲ್ ಕಲಾವಿದರು ಕೂಡ ವೇದಿಕೆ ಮೇಲೆ ಬಂದು ಹೂಗಿಸ್ತಬೇಕು. ಪ್ರಕಾಶನ ಕರಜಿಗೆ ತಂಡದವರು ನಮ್ಮ ಭೀಮನ ಅರ್ಜುನಿಗೆ ಅವರು ಕೂಡ ವೇದಿಕೆ ಮೇಲೆ ಬಂದ ಹೂಗುಚ್ಚ ತೆಗೆದು ವಿನಂತಿ. ಬರ್ರಿ ಸರ್, ಎಲ್ಲರಿಗೂ 10 ಮಂದಿ ಹಿಡಿತದೆ ಸರ್. ಒಮ್ಮೆ ಹೇಳಿದಾಗ 10 ಮಂದಿ ಬಂದ್ಬಿಡಿ ಸರ್. ಈಗ ಟೀಮ್ ಹೇಳಿದಾರೆ ಸರ್. ಯಾವ ಬುದ್ಧಿವಂತ ಗೌಡ್ರು ಕೂಡ ಬುದ್ಧಿವಂತ ಗೌಡ್ರು ಯಾಕಂತಂದ್ರ ನೀವು ಖಾಸ ಮನಿ ಮಗ ಇದ್ದಂಗಿದ್ರಿ, ನಿಮ್ಮನ್ನು ಮರ್ತೀವಿ, ದಯವಿಟ್ಟು ಬರ್ರಿ. ಬುದ್ಧಿವಂತ ಗೌಡ್ರು ಕೂಡ ಈ ವೇದಿಕೆ ಮೇಲೆ ಬಂದ ಅವರು ಕೂಡ ಹೂಗುಚ್ಚ ತೆಗೆದುಕೊಂಡು ಮನಗುಳಿ ಸೋಮು ಅವರು, ಶಿವನಿಗೆ ಶಿವರಾಯ ಮಾಸ್ತರ್, ಆಳಿಗೆ ಪಿಂಟು ಮಾಸ್ತರ್, ಸಿದ್ದಮ್ಮ ಅವರು, ಮಾರ್ಸಲ ಶಾಂತ ಅವರು, ಇನ್ನೂ ದಯವಿಟ್ಟು ಕೊಗಟ್ನೂರ್ ಪವನ್ಯಾರು ಯಾರೇ ಉಳಿದಿರಿ ಅಂದ್ರೆ ಇಲ್ಲಿ ಬಂದ ಹೂಗುಚ್ಚ ತೆಗೆದುಕೊಂಡು ಹೋಗಿನಂತೆ. ನೀವು ಬಂದಿರಿ. ಗುರುನಾಥ್ ಮಾಸ್ತರ್ ಪಡಗಾನೂರವರು ಕೂಡ ವೇದಿಕೆ ಮೇಲೆ ಬಂದ ಆ ಹೂಗುಚ್ಚವನ್ನ ಸನ್ಮಾನಿಸಬೇಕಂತ ಹೇಳಿ ನಿಮ್ಮಲ್ಲಿ ವಿನಂತಿ. ಧನ್ಯವಾದಗಳು ಈ ಟೀಮಕ್ಕೆ ಸರ್. ಇಲ್ಲ ಹೋದವ್ರು ಹೋಲ್ರಿ, ಇದ್ದವ್ರು ಹೇಳೇನ್ರಿ. ಬರ್ರಿ ಮೌರ್ಯ ಸಾಹೇಬರು ದಯಮಾಡಿ ವೇದಿಕೆಗೆ ಬಂದ ಪುಷ್ಪವನ್ನು ಪಡೆದುಕೊಂಡು ಹೋಗ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ. ಸೋಮ ಮನಗು ಅಶೋಕಣ್ಣ ಬೊಮ್ಮನಳ್ಳಿ ಅವರು ಕೂಡ ಈ ವೇದಿಕೆ ಮೇಲೆ ಬಂದ ಆ ಹೂವನ್ನ ಸನ್ಮಾನಿಸಬೇಕು. ದೊಂಡು ಹುಟ್ಟಿಗೆಯವರು ಕೂಡ ಡಗ್ಗಾದ ಕಲೆಯಲ್ಲಿ ಹನುಮಂತಗೌಡ ಜೋಡಿಯಲ್ಲಿ ಕೂಡ ಸರ್ವಿಸ್ ಐತಿ. ಅವ್ರದ್ದು ಒಟ್ಟು ಜಗತ್ತಿನಾಗ ಯಾವ ಕಲಾವಿದ ಜೋಡಿ ಎಲ್ಲ ಜೋಡಿ ಐತಿ. ಅಲ್ಲಿ ಕೂಡ ನಾ ಕಲೆ ಮಂದಿಗಳು ಅವ್ರಿಗೂ ಕೂಡ ಒಂದು ಚಿಕ್ಕ ಸನ್ಮಾನ. ಏನು ಶಿವರಾಯ ಮಾಸ್ತರ್ ಬರ್ರಿ ಮೌರ್ಯ ಸರ್. ಶಿವರಾಯ ಮಾಸ್ತರ್ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸೋಮನಾಳದ ಉತ್ನಾಳ ನವಿಲಾಲ್ ದಯಮಾಡಿ ರಾತ್ರಿ ನೀವೆಲ್ಲ ಕಾರ್ಯಕ್ರಮ ಕೊಟ್ಟಿರಿ. ಆದ್ರೂ ಭೀಮಾಶಂಕರ್ ಜಳಕಿ ಅವರು ಕೂಡ ನಿಮ್ ತಂಡ ಕರ್ಕೊಂಡ್ ಬಂದ್ಬಿಡಿ ಸರ್. ನವಿಲಾಲ್ ನಿಮ್ ಎಲ್ಲ ತಂಡ ಕರ್ಕೊಂಡ್ ಬಂದ್ಬಿಡಿ. ಬರ್ರಿ ನವಿಲಾಲ್ ಬರ್ರಿ ಬಾಪಿ. ಶಿವರಾಯ ಮಾಸ್ತರ್ ನಿಮ್ ತಂಡ ಎಲ್ಲ ಕರ್ಕೊಂಡ್ ಬಂದ್ಬಿಡಿ ಸರ್. ಒಳ್ಳೆ ಸಾಹಿತ್ಯಗಾರರು, ಸಣ್ಣ ವಯಸ್ಸೊಳಗೆ ಸಾವಿರಾರು ಶಿಷ್ಯ ಮಕ್ಕಳು ಹೊಂದಿರತಕ್ಕಂತ ಶಿವರಾಯ ಮಾಸ್ತರ್ ಜೋರಾದ ಚಪ್ಪಾಳೆ ತಡಬೇಕು. ಅವರು ಕೂಡ ಅದೇ ರೀತಿಯಾಗಿ ಹನುಮಂತಗೌಡರ ಜೊತೆಯಲ್ಲೇ ಒಳ್ಳೆ ಕಾರ್ಯಕ್ರಮ ಮಾಡ್ತಕ್ಕಂಥ ನಮ್ಮ ಸೋಮು ಅವರು ಸ್ವಲ್ಪ ಕೂಲ್ ಹತ್ತುವರೆಗಾರು ಸ್ವಲ್ಪ ಮಂತ್ರಾಲಯಕ್ಕೆ ಹೋಗಿ ಬಂದಾರ್ರಿ. ಅವ್ರಿ ಇರ್ಲಿ ಅದಕ್ಕೆ ಸೋಮು ಅನ್ನೋ ಮಂದಿಗೆ ಗೊತ್ತಾಗಲ್ಲ ಅಂತಂದ್ರೆ ಅವನು ಶಿವರಾಜ್ ಕುಮಾರ್ ಮಾಡ್ಯಾರ ಎಲ್ಲಾರು. ಅವ್ರಿಗೆ ಜೋರಾದ ಚಪ್ಪಾಳೆ ಬಂಧುಗಳೇ. ಮನಗುಳಿಯ ಅದೇ ರೀತಿಯಾಗಿ ನಬೀಲಾಲ್ ಅವರು ಕೂಡ ಹನುಮಂತಗೌಡರ ಪರಮ ಶಿಷ್ಯರಾಗಿ ನಾಡಿನ ಅಡ್ಯಾಣ ಹರಿತ ನಬೀಲಾಲ್ ಕೂಡ ಹೂಗುಚ್ಚನ್ನು ಕೊಟ್ಟು ಸನ್ಮಾನಿಸಬೇಕಾದ ವಿನಂತಿ. ಬರೀ ಕೊಡ ಬಾಬಡ ಲಕ್ಕು ಮ್ಯಾಗ ಬರಲ್ಲ. ನಮ್ಮ ಹನುಮಂತಗೌಡ ಟೀಮ್ನವರು ಬಂದು ತಮ್ಮ ನೀನು ಕೊಡು ಎಲ್ಲರಿಗೂ ಒಂದು ಪುಷ್ಪ ಕೊಡ್ಕೊ ಈಚೆ ಕಡೆ ಕೊಡು. ಓಕೆ. ಯಾವ ಹಿರಿಯ ಕಲಾವಿದರು ಹನುಮಂತಗೌಡ ಜೋಡಿ ಸಾವಿರ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಹಿರಿಯ ಕಲಾವಿದ ಯಾರಿದ್ರೆ ಅವ ಬಿಜ್ಜರಿಗೆ ಸ್ವಾಮಿನಿಂಗ ಮಗನ ಜ್ವರ ಚಪ್ಪಾಳ್ತಬೇಕು ಬಂಧುಗಳೇ. ಅಂಥವ್ರು ಕೂಡ ಮಂಗಳಾರತಿ ಮಾಡಿ ನಂದು ಹೋಗಿ ಅವ್ನ ಜೋಡಿ ಸಾವಿರಾರು ಕಾರ್ಯಕ್ರಮ ಮಾಡೇನಿ ಅಂತ ತಿಳ್ಕೊಂಡು ಅವರು ಕೂಡ 1,001 ರೂಪಾಯಿ ಕೊಟ್ಟಿದ್ದಾರೆ. ಬಿಜ್ಜರಿಗೆ ಸೋಮನಿಂಗ್ ಬಿಜ್ಜರಿಗೆ 1,001 ಕೂಡ ಧನ್ಯವಾದಗಳು ಸರ್. ಈ ಹೂಗುಚ್ಚನ್ನು ಸ್ವೀಕರಿಸಿರ್ತಕ್ಕಂಥ ಎಲ್ಲ ಕಲಾವಿದರು ಕೂಡ ಧನ್ಯವಾದಗಳು. ನಮ್ಮ ಮೌರ್ಯ ಸಾವ್ಕಾರ್ ಕೂಡ ಬಂದಾರ, ಅವ್ರಿಗೂ ತುಂಬಾ ಧನ್ಯವಾದಗಳು. ಮೈಸೂರಿ ಡೊಳ್ಳಿನ ಕಲಾ ಸಂಘ ಸಾಕಿನ ಹುಟ್ಟಿಗೇರಿ ರಾಕೇಶಿ ಅವರ ಕಲಾ ತಂಡ ಅವರು ಕೂಡ ವೇದಿಕೆ ಮೇಲೆ ಬಂದ ಆ ಹೂಗುಚ್ಚನ್ನು ತಕ್ಕವರೆಗೂ ವಿನಂತಿ. ಬರ್ರಿ ರಾಕೇಶ್ ಅವ್ರ ತಂಡದವ್ರು ಬರ್ರಿ. ಇನ್ನೂ ಯಾರ ಕಲಾವಿದರು ಉಳಿದಿರೋ ದಯಮಾಡಿ ನಮಗೆ ಗಮನಕ್ಕೆ ತರಬೇಕು ಸರ್. ಈ ಕಡೆ ರಾಯಪ್ಪನ ಯಾರು ಉಳಿದಾರ ನೀವು ಜರ ನೋಡ್ಬೇಕು. ಅವರೆಲ್ಲ ಶಿಶು ಮಕ್ಕಳು. ರಾಯಪ್ಪನ ಉತ್ನಾಳ್ ಪರಸೋಸರ ಮಾಂತೇಶ್ ಅವರು ಯಾವ ಕಲಾವಿದರು ಬಂದಾರ ಇಲ್ಲಿ ಭೇಟಿ ಮಾಡಿಸ್ರಿ. ಪರ್ಸೋನ ಉತ್ನಾಳ್ ಎಲ್ಲಿದೆ ನೋಡಪ್ಪ. ಎಲ್ಲಾರು ಯಾರ್ಯಾರು ಬಂದಾರ ನೋಡ್ಕೋಬೇಕು ಸರ್. ಇನ್ನು ಯಾರು ಉಳಿದಾರ ನೋಡ್ಬೇಕು. ಸಿದ್ದು ಅಣ್ಣ ಹೂರ್ತಿ ಡಾಕ್ಟರ್ ಸಾಹೇಬರು ಮತ್ತು ಸಂಭಾಷಣೆಗಾರರು ಕೂಡ ವೇದಿಕೆ ಮೇಲೆ ಬಂದ ಆ ಸನ್ಮಾನ ಮಾಡ್ಕೋಬೇಕು ವಿನಂತಿ.
ಮಾದೇವನ ವದನೆ ಕೊಳಗೇರಿ ಮಾದೇವಣ್ಣ ವೇದಿಕೆ ಆಯ್ತು ಧನ್ಯವಾದ. ಈಗ ಇಷ್ಟೆಲ್ಲ ಕಟ್ಟಡ ಇದಕ್ಕೆಲ್ಲ ಮಾಡ್ಬೇಕಾದ್ರೆ ನಮ್ಮ ರಮೇಶ್ ಅವ್ರಿಗೆ ಮೂಲ ಇದು ಎಲ್ಲ ಕಟ್ಟಡ ಎಲ್ಲ ಇಟ್ಟು ಫಿನಿಶಿಂಗ್ ಮಾಡ್ಲಿಕ್ಕೆ ಅವನೇ ಮೂಲ ಬಿದ್ರಿ ಬಾಬಲ್ಲ ಅದು. ಅದ್ರ ಜೊತೆ ಸಂಗಪ್ಪ ಕಂಕಣವಾಡಿ ಇವನು ಬಿದ್ರಿ ಬಾಬಲ್ಲ ಶರಣು ಮಲ್ಕನ್ ದೇವ್ರ. ಈಗ ಹನುಮಂತಗೌಡ ಗುಡಿ ಕಟ್ಟಡ ರಮೇಶ್ ಮರಬಿಗೆ ಸಾಕಿನ ಬಿದ್ರಿ ಬೌಲಾದಿ ಸಂಗಪ್ಪ ಕಂಕನವಾಡಿ ಶರಣು ಮೊಳಕರಿ ದೇವರಟ್ಟಿ ಗುಡಿ ಕಟ್ಟಿದರು. ಮಹೇಶ್ ಚಿಂಚೋಳಿ ಮತ್ತು ಆನಂದ್ ಮಹೇಶನ್ನ ಚಿಂಚೋಳಿಯ ಕಲಾವಿದರು ಕೂಡ ಅವರು ಬಂದು ವೇದಿಕೆ ಮೇಲೆ ಬಂದ ಆ ಹೂಗುಚ್ಛವನ್ನು ಸ್ವೀಕರಿಸಬೇಕು. ಅದೇ ರೀತಿಯಾಗಿ ನಮ್ಮ ಬುದ್ಧಿವಂತ ಗೌಡರು ಕೂಡ ವೇದಿಕೆ ಮೇಲೆ ಬಂದ ಸನ್ಮಾನ ಮಾಡ್ಕೋಬೇಕು. ಆಗೈತ್ರಿ. ಆನಂದ್ ಜೇವಳಿಗಿ ಆನಂದನ ಜೇವಳಿಗೆ ಅವರು ಕೂಡ ವೇದಿಕೆ ಮೇಲೆ ಬಂದ ಸನ್ಮಾನ ಮಾಡ್ಕೋಬೇಕು. ಅದೇ ರೀತಿಯಾಗಿ ಇಂಗ್ಲೇಶ್ವರ ಬೀರು ಇಂಗ್ಲೇಶ್ವರ ಅವರು ನಮ್ಮ ಗಾನ ಕರ್ನಾಟಕದ ಕಂಠ ಇಂಗ್ಲೇಶ್ವರ ಬಂಟ ಶ್ರೀಶೈಲನ ಸುಪುತ್ರದ ಬೀರೂರು ಕೂಡ ವೇದಿಕೆ ಮೇಲೆ ಬಂದ ಹೂಗುಚ್ಛವನ್ನು ಸ್ವೀಕರಿಸಬೇಕು. ನಾಗು ಅಣ್ಣ ಮಠ್ಯಾಳ ಅವರು ಕೂಡ ವೇದಿಕೆ ಮೇಲೆ ಬಂದ ಆ ಹೂಗುಚ್ಛವನ್ನು ಸ್ವೀಕರಿಸಬೇಕು ವಿನಂತಿ. ಬೀರು ನೀನ್ ಜೋಡಿ ಯಾರು ಬಂದವ್ರಿಗೆಲ್ಲ ಕರ್ಕೊಂಡ್ಬಿಡು ಕಲಾವಿದರು. ಓಕೆ ಸರ್, ಅವ್ರಿಗೆಲ್ಲ ಪುಷ್ಪವನ್ನು ನೀಡಿ ಗೌರವಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ. ದಯವಿಟ್ಟು ಈಗ ಏನು ಹೆಸರು ಓದ್ತೇನಿಲ್ಲ, ಅವರು ಏನು ದಾನಿ ಕೊಟ್ಟಾರಲ್ಲ, ದಾನಿ ಕೊಟ್ಟವರು ಬರೀ ಕೊಡಲ್ದವ್ರು ಬಂದು ವೇದಿಕೆ ಮೇಲೆ ಬಂದು ಆ ಹೂಗುಚ್ಛವನ್ನು ಸ್ವೀಕರಿಸಬೇಕು. ಪ್ರಕಾಶನ ಕೋಟೆ ಅವರು ವೇದಿಕೆ ಬರಬೇಕು. ಮುದುಕಣ್ಣ ಮಾಸ್ತರ್ ಬಾಗೇವಾಡಿ, ರಾಮಲಿಂಗೇಶ್ವರ ಡೊಳ್ಳಿನ ಸಂಘ ಗಳೂರ್ಗಿ, ಕರಿಶಿದ ಡೊಳ್ಳಿನ ಸಂಘ ಕೊಕಟ್ನವ್ರು, ಮಲ್ಲಿಕಾರ್ಜುನ ತೇಲಿ, ಹನುಮಂತ ಲೋಗಾಂವ್, ಜಮ್ಮನಕಟ್ಟಿ ಕಲಾವಿದರು, ಮೈಸೂರು ತಾಯಿ ಕಲಾವಿದ ತಂಡ ಹುಟ್ಟಿಗಿ. ಧನ್ಯವಾದಗಳು ತಮಗೆ. ಓಕೆ ಸರ್. ರೇವಪ್ಪ ಚಂದ್ರಾಮ್ ಬಿರಾದಾರ್, ದಯವಿಟ್ಟು ರಾಮಚಂದ್ರ ಭೀಮಾಶಂಕರ್ ಜಳಕಿ 500, ಯಲ್ಲಾಲಿಂಗ್ ಭೀಮಾಶಂಕರ್ ಜಳಕಿ 1000, ಅಣ್ಣಪ್ಪ ಭೀಮಾಶಂಕರ್ ಜಳಕಿ 200, ಪುಂಡಲಿಕ್ ಜಳಕಿ ಇವರು ಕೂಡ 500, ಸಿದ್ದರಾಮ ಜಳಕಿಯವರು ಕೂಡ 200, ಕೋಳಿ ಸಮಾಜದ ಅಧ್ಯಕ್ಷರು ಮಲ್ಲಿನಾಥ ಭೀಮಾಶಂಕರ ಜಳಕಿಯವರು ಕೂಡ 500, ಶ್ರೀಶೈಲ ಮಾಸ್ತರ್ ಇಂಗ್ಲೇಶ್ವರದವರು 1000, ನಗರ ಸಿದ್ದೇಶ್ವರ ಡೊಳ್ಳಿನ ಸಂಘ ಬಾಬಾನಗರ ಮಾಳು ಮಾಸ್ತರ್ ಮೇಳದ 1000, ಅಮೋಘ ಸಿದ್ದೇಶ್ವರ ಡೊಳ್ಳಿನ ಸಂಘ ಮಟ್ಯಾಳದ ದುಂಡಪ್ಪನ ಕೂಡ 1000, ಬೀರ್ಲಿಂಗೇಶ್ವರ ಡೊಳ್ಳಿನ ಸಂಘ ಸಾಕಿನ ಗೊರ್ನಾಳದ ಬಸವನವರು ಕೂಡ 1100, ಅಮೋಘ ಸಿದ್ದೇಶ್ವರ ಡೊಳ್ಳಿನ ಸಂಘ ಸಾಕಿನ ಮಿರುಜಿಗೆ ಮುತ್ತೂನ ಮೇಳದವರು 1000, ಕೆಂಚು ಮಾಸ್ತರ್ ಕನ್ನಬಡಿ ಆ ತೊರವಿ ಮಹಾಲಕ್ಷ್ಮಿ ಗಾಯನ ಸಂಘದ ಬುಳ್ಳಪ್ಪ ಮಾಸ್ತರ್ನ ಒಂದು ಕಲಾ ತಂಡದವರು 1000, ಲಕ್ಷ್ಮಣ್ ಮಾಸ್ತರ್ ಬಾಬಾನಗರದವರು ಕೂಡ 1000 ರೂಪಾಯಿ ಕೊಟ್ಟಿದ್ದಾರೆ. ಸಂಜು ಯಶವಂತ ತಳವಾರ ಅವರು ಕೂಡ 500 ರೂಪಾಯಿ ಕೊಟ್ಟಿದ್ದಾರೆ. ಅಶೋಕನ್ನ ಆ ಬಿಶನಾಳಿ ಅವರು ಕೂಡ 1000 ರೂಪಾಯಿ ಕೊಟ್ಟಿದ್ದಾರೆ. ಬಸವರಾಜ ಡೋನವಾಡ ಸಾಕಿನ ಮುರ್ಷಿದೇಶ್ವರ ಡೊಳ್ಳಿನ ಸಂಘದವರು ಕೂಡ 1000 ರೂಪಾಯಿ ಕೊಟ್ಟಿದ್ದಾರೆ. ಸೋಮಲಿಂಗಪ್ಪ ಬಿಜ್ಜರಿಯವರು ಕೂಡ 1000 ರೂಪಾಯಿ ಕೊಟ್ಟಿದ್ದಾರೆ. ದಯವಿಟ್ಟು ಏನು ಮಾನುಭಾವರು ಇದಿರಲಿಲ್ಲ, ಪ್ರತಿಯೊಬ್ಬರು ಕೂಡ ನಮಸ್ಕಾರ, ಪ್ರತಿಯೊಬ್ಬರು ಕೂಡ ನಮಸ್ಕಾರ ಗೌಡ್ರು. ಈ ವೇದಿಕೆ ಮೇಲೆ ಬಂದ ಆ ಹೂಗುಚ್ಛನ್ನು ಸ್ವೀಕರಿಸಬೇಕು. ಅಲ್ಲಿ ಊಟ ಮಾಡಿ ಮತ್ತೆ ಇಲ್ಲಿ ವೇದಿಕೆ ಮ್ಯಾಗ ಬಂದ ಲಮಾನಟ್ಟೆಯವರು, ಶಿರಡೋನ್ ಗಿರ್ಮಾಲ್ ಮಾಸ್ತರು, ಹಳ್ಳೂರು ಸತ್ಯಪ್ಪಣ್ಣ ಅವರು, ಮಂಗಸೂಳಿ ಅವರು, ಸಂಕನಾಳ್ ಗುರ್ಲಿಂಗ್ ಮಾಸ್ತರು, ಶಿವನಿಗೆ ಶಿವರಾಯ್ ಅವರು, ಯಾರು ಹಿರಿಯ ಕಲಾವಿದರು ಇದಿರಲಿಲ್ಲ, ಇಲ್ಲಿ ದಯವಿಟ್ಟು ಬಂದು ಎಲ್ಲರೂ 5-5 ಮಿನಿಟ್ ಅಥವಾ 2-2 ಮಿನಿಟ್ ಆ ಗೌಡ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಹೇಳಬೇಕು ಅಂತ ತಿಳ್ಕೊಂಡು ಎಲ್ಲ ಅಭಿಮಾನಿ ಬಳಗದವರು ನಿಮ್ಮನ್ನು ಹಾದಿ ಕಾಯ್ಕತ್ಯಾರ. ದಯವಿಟ್ಟು ಈಗ ಅವರು ಬರಬೇಕಾಗಿ ವಿನಂತಿ. ತಮ್ಮ ಪುಷ್ಪಗಳು. ಧನ್ಯವಾದಗಳು ಸರ್. ಹಾಂ, ಜಮ್ಮನಕಟ್ಟಿ ಅವ್ರಿಗೂ ಕೂಡ ಹೂಗುಚ್ಛನ್ನು ಕೊಟ್ಟ ಸನ್ಮಾನಿಸಬೇಕಾದ ವಿನಂತಿ. ಬರ್ರಿ ದಯವಿಟ್ಟು ಅಭಿಮಾನ ಬಳಗದವರು ಬಂದ 10,001 ರೂಪಾಯಿ ಕೊಡ್ತೀರಿ ಅಂದ್ರೆ ನೀವು ಗ್ರೇಟ್. ನಿಮ್ಗೆ ಇನ್ನೊಂದು 10 ಸಲ ಚಪ್ಪಾಳೆ ತಟ್ಟಿದ್ರು ಕಡಿಮೆ ಐತಿ ಬಂಧುಗಳೇ. ಒಬ್ಬರಲ್ಲ ಇಬ್ಬರಲ್ಲ, ನಮ್ಮ ಸೊನ್ಯಾಳ ಹನುಮಂತ ಗೌಡ್ರು ಹೆಗಲ ಮ್ಯಾಗ ಒಂದು ಜಾಡಿ 10,001 ರೂಪಾಯಿ ಕೊಟ್ಟಿದ್ದಾರೆ. ಅವ್ರಿಗೆ ತುಂಬಾ ಧನ್ಯವಾದಗಳು. ಕೊಡ್ತಮ್ಮ ಹೂ ಕೊಡು, ಪುಷ್ಪ ಕೊಡು ಎಲ್ಲರಿಗೆ. ನೀನು ಕೊಟ್ಟುಬಿಡು, ಒಬ್ಬ ಕೊಟ್ಟುಬಿಡು. ಓಕೆ. ಜಮ್ಮನಕಟ್ಟಿಗೆ ನಮ್ಮ ತುಕಾರಾಮಣ್ಣವ್ರಿಗೆ ಇಲ್ಲ ಶಿರಡೋನ್ ಗಿರ್ಮಲ್ ಮಾಸ್ತರ್ಗೆ ಮತ್ತು ಹನುಮಂತಗೌಡರಿಗೆ ಕಾರ್ಯಕ್ರಮ ಇದ್ದು ಆಗ ಹನುಮಂತಗೌಡರು ಮೈಯಾಗ ಹುಷಾರ ಇರಲಿಲ್ಲ, ಅದ್ರ ಸಂಬಂಧ ಆ ಕಾರ್ಯಕ್ರಮಕ್ಕೆ ಅವ್ರು ಹೋಗಲ್ಲ. ಅದೇ ಕೊನೆ ಕಾರ್ಯಕ್ರಮ ಅವ್ರದ್ದು. ಓಕೆ, ಧನ್ಯವಾದಗಳು ಸರ್. ಭಾವರಾಜ ದಾಸ್ಯಾಳ ಹುಬ್ಳಿ ಅವರು ಕೂಡ ವೇದಿಕೆ ಮೇಲೆ ಬಂದ ಆ ಪುಷ್ಪವನ್ನು ತೆಗೆದುಕೊಂಡು ಹೋಗಬೇಕು ವಿನಂತಿ. ನಮ್ಮ ಸಂಕದ ಗೌಡರು ಕೂಡ ವೇದಿಕೆ ಮೇಲೆ ಬಂದ ಆ ಪುಷ್ಪಾರ್ಚನೆ ಮಾಡ್ಕೋ ವಿನಂತಿ. ಬೇಮನ್ ಮಾಸ್ತರ್ ಚಿಂಚೋಳಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಗಿರ್ಮಾಲ್ ಮಾಸ್ತರ್ ಪರಮ ಶಿಷ್ಯರಾಗಿರ್ತಕ್ಕಂಥ ಚಿಂಚೋಳಿಯ ಬೇಮನ್ ಮಾಸ್ತರ್ ಕೂಡ ವೇದಿಕೆ ಮೇಲೆ ಬಂದ ಆ ಹೂಗುಚ್ಛನ್ನು ಸ್ವೀಕರಿಸಬೇಕು ವಿನಂತಿ. ಮಲ್ಕನಗೌಡರು ಬೋರ್ಗಿ ಅವರು ಕೂಡ ಬರಬೇಕು. ಅದೇ ರೀತಿಯಾಗಿ ನಮ್ಮ ಭೀಮವನ್ನ ಬ್ಯಾಕ್ವರ್ಡ್ ಅವರು ಕೂಡ ಬರಬೇಕು.
ಪರಮ ಶಿಷ್ಯರಾಗಿ ನಾಡಂದಿದ್ದು ಕೂಡ ನಮ್ಮ ಭೀಮಸೇನ ಹೇಳೋವರೆಗೆ ಒಂದ್ಸಲ ಜೋರಾದ ಚಪ್ಪಾಳೆ ತಡಬೇಕು ಬಂಧುಗಳೇ. ಕಲಾವಿದರು ಅವರು ನಮ್ಮ ಹನುಮಂತವ್ರಿಗೆ ಏನು ತರಬೇಕು ಕಾಣಿಕೆ ತಿಳ್ಕೊಂಡು ನಿನ್ನ ಫೋನ್ ಹಚ್ಚಿ ನಮ್ಮನ್ನ ಕೇಳ್ಕೊಂಡು ಬಂದಾರ. ಮತ್ತು ಭೀಮನ ಬ್ಯಾಕ್ವರ್ಡ್ ಒಳ್ಳೆ ಸಾಹಿತ್ಯ ಇರ್ತದ. ಭೂತಾಳ್ ಮಾಸ್ತರ್ ಸಿಂದಗಿ ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ತುಂಬ ಸ್ವಾಗತ. ಅವರು ಕೂಡ ವೇದಿಕೆ ಮೇಲೆ ಬಲ್ಕಂತೆ. ಮಲ್ಕಾರಿಗೌಡರ ಬೋರ್ಗಿದಿಂದ ಆಗಮಿಸಿದ್ದಾರೆ. ಮಲ್ಕಾರಿಗೌಡರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತ ಮಲ್ಲಪ್ಪ ಇದ್ದೀವಿ. ಪೂಜಾರಿ ಹನುಮಂತಗೌಡ ಅಭಿಮಾನಿ ಬಾಳು ಸಾಕಿನ ಕಕ್ಕುಮಾರಿ ಅವರು ಕೂಡ ಈ ವೇದಿಕೆ ಮೇಲೆ ಬಂದ ಆ ಹೂಗುಚ್ಚನ್ನು ಸನ್ಮಾನಿಸ್ಕೋಬೇಕು ವಿನಂತಿ. ಬರ್ರಿ ಸರ್, ಬರ್ರಿ. ಹೆಸರು ಹೇಳಿದವರೆಲ್ಲ ಬೇಗನೆ ಬರ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಸರ್. ಉತ್ನಾಳದ ಪತ್ತಾರಗೌಡರು ಕೂಡ ವೇದಿಕೆ ಮೇಲೆ ಬರಬೇಕು. ಉತ್ನಾಳದ ಪತ್ತಾರಗೌಡರು ಕೂಡ ವೇದಿಕೆ ಬರಬೇಕು. ದಯವಿಟ್ಟು ಯೂಟ್ಯೂಬ್ದವ್ರಿಗೆ ಎಲ್ಲ ಮುಗ್ಯಾನ ಅಪಿ. ಯೂಟ್ಯೂಬ್ದವ್ರು ನಿಮಗೂ ಸನ್ಮಾನ ಐತಿ. ಜಾತ್ರೆ ಕರಿ ಹರಿಯಾಗ ಹೌದು ತಮ್ಮ, ನಿಮಗೆ ಲಾಸ್ಟ್ ಕೊಡ್ಬೇಕಾದ ನೀವು ಹೋಗಾಗ ಸ್ಟ್ಯಾಂಡ್ ಕಿತ್ಕೊಂಡು ಹೋಗಾಗ ನಿಮಗೆ ಫುಲ್ ಸನ್ಮಾನ. ಬೊಡ್ಡೆ ಸಾಹೇಬ ಕರ್ಜ್ಗೆ ಮರಿವ್ಗೆ ಅವರು ಕೂಡ ಈ ವೇದಿಕೆ ಮೇಲೆ ಅಂದ ಸನ್ಮಾನಿಸ್ಬೇಕು. ಜಗತ್ತಿನಾಗ ನೀವು ಅದಿರಿ ಹತ್ತು ನಾವು ಇದ್ದಂಗೆ. ಯಾಕಂತಂದ್ರೆ ಯೂಟ್ಯೂಬ್ದವ್ರು ಇರ್ಲಿಕ್ಕಂದ್ರೆ ಮಂದಿ ಗೊತ್ತಾಗಂಗಿಲ್ಲ ಇಲ್ಲಿ ಯಾರ್ಯಾರು ಬಂದಿರಿ ಅನ್ನೋದನ್ನ ನೋಡೋಗೋಸ್ಕರ ಯೂಟ್ಯೂಬ್ದವ್ರು ಸ್ವಂತ ಖರ್ಚಿನ ಬಂದ್ರೆ ಅವ್ರಿಗೆ ಕೂಡ ಹೂ ಕೊಡ್ಲಿ ಕೂಡ ನೀವು ಹೂ ಕೊಟ್ಟರೆ ಕೂಡ ತುಂಬ ಧನ್ಯವಾದಗಳು. ಓಕೆ ತಮ್ಮ, ಪುಷ್ಪವನ್ನು ನೀಡಿ ಗೌರವಿಸ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಸರ್. ಬರ್ರಿ ಸರ್, ನಮ್ಮ ಎಲ್ಲರೂ ಪುಸ್ತಕ ಸರ್. ಬರ್ರಿ ಸರ್, ಇದು ಮುಗಿದ ನಂತರ ಬಂದ್ಬೇಡಿ ಸರ್. ಇದು ಮುಗಿದ ನಂತರ ಬಂದ್ಬಿಡಿ. ಕೊಕ್ಕಟ್ನವ್ರದ ಅಭಿಮಾನಿ ಬಳಗದವರು ಕೂಡ ವೇದಿಕೆ ಮೇಲೆ ಬಂದ ಹನುಮಂತಗೌಡರು ನಿಮ್ಮನ್ನ ಅಗಲಿ ಹೋದ್ರು ಕೂಡ ಅವರ ಕಾರ್ಯಕ್ರಮಕ್ಕೆ ನಾವು ಹಾದಿವಂದ್ರೆ ಹನುಮಂತಗೌಡ ಅದರ ತಿಳ್ಕೊತೈತೆ ಹೇಳಿ ಅಲ್ಲಿದಿಂದ ಇಲ್ಲಿ ಮಟ್ಟ ಬಂದಿರತಕ್ಕಂಥ ನಮ್ಮ ಅತನಿ ತಾಲೂಕು ಕೊಗಟ್ನವ್ರದ ಅಭಿಮಾನಿ ಬಳಗದವ್ರ ಸರ್ಕೆ ಜೋರಾದ ಚಪ್ಪಾಳೆ ತಟ್ಟಬೇಕು ಬಂದವಳಿ. ಧನ್ಯವಾದ ಸರ್. ತಮಗೆ ಪುಷ್ಪವನ್ನು ಪಡೆದಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಕಲಾವಿದರಿಗೆ ಧನ್ಯವಾದ. ಸಿದ್ದರಾಯಗೌಡರು ಮಾನ್ಕ್ಯಾಳದವಳು ಭೀಮೋನ ಚಿಂಚೋಳಿ ಏನಂತ ಹೇಳಿ ಸಿದ್ದರಾಯಗೌಡರು ಬೋರ್ಗಿ ಅವರು ಕೂಡ ವೇದಿಕೆ ಮೇಲೆ ಬಂದ. ಮಾನ್ಕ್ಯಾಳದ ಹುಸೇನ್ ಸಾಹೇಬರು ಕೂಡ ವೇದಿಕೆ ಮೇಲೆ ಬಂದ ಈ ಹೂಗುಚ್ಛವನ್ನು ಸನ್ಮಾನ ಮಾಡ್ಕೊಂಡು ನಂತಿ. ನಮಸ್ಕಾರ ಗೌಡ್ರು. ದಯವಿಟ್ಟು ಯಾರ್ಯಾರು ಹೂ ತೊಗೊಂಡ್ಲ ಸಣ್ಣಂಗೆ ತಳಗ ಊಟ ಮಾಡ್ಕೊಂಡು ಮತ್ತೆ ವೇದಿಕೆ ಮುಂಭಾಗದಲ್ಲಿ ಬಂದು ಕುಳಿತುಕೊಳ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ. ಪ್ರಸಾದವನ್ನು ತೆಗೆದುಕೊಂಡು ವೇದಿಕೆ ಮುಂಭಾಗದಲ್ಲಿ ಬಂದು ಕುಳಿತುಕೊಳ್ಬೇಕು. ಇನ್ನು ಹನುಮಂತಗೌಡರ ಕುರಿತು ಅನಿಸಿಕೆಗಳನ್ನು ಹೇಳಲು ಹಲವಾರು ಗಣ್ಯಮಾನ್ಯರು ಆಗಮಿಸಿದ್ದಾರೆ. ಪೂಜ್ಯರು ಆಗಮಿಸಿದ್ದಾರೆ. ಮಾದೇಶ್ವರ ಜಾತ್ರಾ ಕಮಿಟಿ ಸಾಕಿನ್ ರಾವಳಗುಂಡೇವಾಡಿ ಜಾತ್ರಾ ಕಮಿಟಿ ಹಿರಿಯರು ಕೂಡ ಈ ವೇದಿಕೆ ಮೇಲೆ ಬಂದ ಸನ್ಮಾನ ಮಾಡ್ಕೊಬೇಕು ವಿನಂತಿ. ರಾವಳಗುಂಡೇವಾಡಿ ಮಾದೇಶ್ವರ ಜಾತ್ರಾ ಕಮಿಟಿ ಹಿರಿಯರು ವೇದಿಕೆ ಮಾಡ್ಬೇಕು. ಉಮರಾಣಿ ಗ್ರಾಮದ ಹನುಮಂತಗೌಡರ ಅಭಿಮಾನಿ ಬಳಗದವರು ಕೂಡ ಈ ವೇದಿಕೆ ಮೇಲೆ ಬಂದ ಆ ಹೂಗುಚ್ಚ ಸನ್ಮಾನಿಸ್ಬೇಕು. ಯಾವ ನಮ್ಮ ಬ್ಯಾಕ್ವರ್ಡ್ನ ಭೀಮೋನ ಬ್ಯಾಕ್ವರ್ಡ್ ಹೇಳುವರು ಭೀಮೋನ್ನ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅವ್ರಿಗೂ ಕೂಡ ತುಂಬ ಸ್ವಾಗತ. ಒಳ್ಳೆ ಸಾಹಿತ್ಯಗಾರರು ಸಾಲಿ ಕಲಿಲಾರದೆ ಒಳ್ಳೆ ಸಾಹಿತ್ಯನ ಮಾಡತಕ್ಕಂಥ ಇದೇ ಯಾವ ನಮ್ಮ ಹೈನಾ ಚಂದ್ರಮೂರ್ತಿ ಅಂದ್ಬಿಟ್ರೆ ಎರಡನೇ ಸಾಹಿತ್ಯಗಾರ ಯಾರಪ್ಪ ಸಾಲಿ ಕಲಿಲಾರ ಅಂತ ಕೇಳಿದ್ರೆ ನಮ್ಮ ಸಿಂದಗಿ ಭೂತಾಳಿ ಸರ್ ಒಂದು ಜೋರಾದ ಚಪ್ಪಾಳೆ ಬಂಧುಗಳೇ. ಸರ್ ಅಕಾಡಿ ಮಾಡಿ ಕೈ ಅಕಾಡಿ ಇವರು ನೋಡಿ ಭೂತಾಳಿ ಸರ್. ಸಿಂದಗಿಯ ಭೂತಾಳಿ ಮಾಸ್ತರ್ ಅವರು ಬಹಳ ಅದ್ಭುತವಾಗಿರ್ತಕ್ಕಂಥ ಕಲಾವಿದರು. ಅವರು ಕೂಡ ಆಗಮಿಸಿದ್ದಾರೆ. ಸಿಂದಗಿ ಭೂತಾಳಿ ಮಾಸ್ತರ್ಗೂ ಕೂಡ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತ. ಇನ್ನು ಎಷ್ಟು ಮಂದಿ ಡೊಳ್ಳಿನ ಕಲಾವಿದರದಾರಲ್ಲ ಆ ಎಲ್ಲ ಕಲಾವಿದರ ಅಭಿಮಾನಿ ಒಬ್ಬ ಆಗಮಿಸಿದ್ದಾನೆ. ಭೀಮಸೇನ್ ಹೆಳವರ್ ಅವರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತ. ದಯವಿಟ್ಟು ಅವ್ರ ಪ್ರತಿಯೊಬ್ಬ ಕಲಾವಿದರಿಗೆ ಅಭಿಮಾನಿ ಬಳಗವರದು ಅಂತರ್ ಕೂಡ ಆಗಮಿಸಿದ್ದಾರೆ. ತುಂಬಾ ಧನ್ಯವಾದಗಳು. ದಯವಿಟ್ಟು ಇನ್ನೂ ಯಾರು ಉಳಿದಿರಿ ಸ್ವಲ್ಪ ಈ ಕಡೆ ಬಂದು ಹೇಳ್ರಿ ಸರ್. ನಮ್ಗರ್ ಕಿವ್ಯಾಗ ಹೇಳ್ರಿ. ದಯಮಾಡಿ ಅಭಿಮಾನಿ ಬಳಗದವ್ರು ಉಳಿದಿದ್ರು ಸ್ವಾಮಿಗಳು ವಸ್ತಾರಿ ಸ್ವಾಮಿಗಳ ಅವರು ಕೂಡ ವೇದಿಕೆ ಮೇಲೆ ಒಂದು ಹೂಗುಚ್ಛವನ್ನ ಸ್ವೀಕರಿಸಬೇಕು ವಿನಂತಿ. ಕಾಶಿನಾಥ್ ಪಾಟೀಲ್ ಊಟ ಮುಗಿಸ್ಕೊಂಡು ಮತ್ತೆ ವೇದಿಕೆ ಮುಂಭಾಗದಲ್ಲಿ ಬಂದು ಕುಳಿತುಕೊಳ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ. ಅನ್ನಿ ಕೊಂಡ್ಕೊಂಡ ಬಗ ಉಂಬರಾಣಿ ಡೋಳಿನ ಸಂಘದವರು ಕೂಡ ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಶಿರಾಡೋಣದ ಎಲ್ಲ ಕಲಾವಿದರು ಎಲ್ಲರಿಗೂ ಪುಷ್ಪ ಕೊಡಿ ಸರ್. ಹನುಮಂತಗೌಡ ಜೊತೆ ಬಹಳ ಒಡನಾಟ ಲಮಾನಟ್ಟಿ ಕಲಾವಿದರು ಅನ್ನಪ್ಪ ಗೌಡ್ರಾಗಲಿ ನಮ್ಮ ಮಾಧವ್ ಆಗಲಿ ದಯವಿಟ್ಟು ಇನ್ನೂ ಎಲ್ಲ ಕಲಾವಿದರು ಕೂಡ ವೇದಿಕೆ ಮೇಲೆ ಬಂದ ಆ ಹೂಗುಚ್ಚನ್ನ ಸ್ವೀಕಾರ ಮಾಡ್ಕೊಳ್ಬೇಕು ವಿನಂತಿ. ಹಲೋ ಇನ್ನು ವೇದಿಕೆ ಮಾಡಿದ್ರೆ MLA
ಬರ್ಲ್ರಿ ಆಯ್ತು ಎಮ್ ಎಲ್ ಎ ಬರ್ಲ್ರಿ ಅವ್ರು ಬಂದು ಹೋಗೋಣ ಹಾ ಭೀಮೋನ ಶಿಂದಿಗೆ ಅವರು ಕೂಡ ಅಭಿಮಾನಿಗಳು ಆಗಮಿಸಿದರೆ ಅವ್ರಿಗೂ ಕೂಡ ಹೂಗುಚ್ಚವನ್ನು ಕೊಟ್ಟ ಸನ್ಮಾನಿಸ್ಬೇಕು. ಈಗಾಗಲೇ ಜತ್ ಎಮ್ ಎಲ್ ಎ ಆಗಿರ್ತಕ್ಕಂಥವ್ರು ಕೂಡ ತಮ್ಮನಗೌಡರು, ಈಶ್ವರಪ್ಪ ಗೌಡರು, ರವಿ ಪಾಟೀಲ್ ಮಾಜಿ ಸಭಾಪತಿಗಳು ಸಾಂಗ್ಲಿಯವರು ಕೂಡ ಆಗಮಿಸಿದ್ದಾರೆ. ಮಂಜುನಾಥ್ ಕಕ್ಕಳ ಮೇಲೆ ವಕೀಲರು ಕೂಡ ಆಗಮಿಸಿದ್ದಾರೆ. ಶ್ರೀಶೈಲ ಕಕ್ಕಳ ಮೇಲೆಯವರು ಕೂಡ ಆಗಮಿಸಿದ್ದಾರೆ. ಯಾಕಂತಂದ್ರೆ ಇದೇನ್ರಿ ಮಾಂತೇಶ್ ಪಾಟೀಲ್ ಕೂಡ ಆಗಮಿಸಿದ್ದಾರೆ. ಸಿದ್ದರಾಯಗೌಡರು ಹತ್ತಳ್ಳಿಯವರು ಕೂಡ ಆಗಮಿಸಿದ್ದಾರೆ. ಬಸವರಾಜನ ಮಸಳಿಯವರು ವಕೀಲರು ಕೂಡ ಈ ವೇದಿಕೆ ಮೇಲೆ ಬರೋದಾರೆ. ದಯವಿಟ್ಟು ವೇದಿಕೆ ಮೇಲೆ ಇರ್ತಕ್ಕಂಥ ಮಾನ್ಯರು ಸ್ವಲ್ಪ ಆ ಜಾಗ ಬಿಟ್ಟು ತಳ ಹೋಗಬೇಕು. ದಯವಿಟ್ಟು ಎಮ್ ಎಲ್ ಎ ಸಾಹೇಬರು ಕೂಡ ಬರ್ಲಿಕ್ಕತ್ತಿದ್ದಾರೆ. ಆ ಫಂಕ್ಷನ್ ಮುಗಿದ ತಕ್ಷಣ ಎಲ್ಲ ಕಲಾವಿದರಿಗೆ ಒಂದು 2 ಮಿನಿಟ್ ಅವಕಾಶ. ಎಲ್ಲಿ 8 ಜಿಲ್ಲಾ 84 ತಾಲೂಕಿನ ಬಂದಿರತಕ್ಕಂಥ ಪ್ರತಿಯೊಬ್ಬ ಕಲಾವಿದರು ಕೂಡ 1 ಮಿನಿಟ್ ಅವಧಿ ಐತಿ. ಅದು ಅವಧಿ ಒಳಗೆ ತಮ್ಮ ಭಾಷಣ ಮುಗಿಸ್ಬೇಕು. ಈ ಏನು ಹೆಸರು ತಮ್ಮನಗೌಡರು, ರವಿ ಪಾಟೀಲ್ರು ಎಲ್ಲರೂ ಹಿರಿಯರು ವೇದಿಕೆ ಮೇಲೆ ಬಂದ ಈ ಹೂಗುಚ್ಛವನ್ನು ಸ್ವೀಕರಿಸ್ಬೇಕಂತ ಹೇಳಿ ನಾನು ವಿನಂತಿ. ಅವರ ಚಿರಂಜೀವಿ ಸಿದ್ದನಗೌಡ ಬಂದ ಪುಷ್ಪವನ್ನು ನೀಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಸರ್. ಎಲ್ಲ ಗಣ್ಯಮಾನ್ಯರು ವೇದಿಕೆಗೆ ಬರಬೇಕು ಸರ್. ಜನಪ್ರಿಯ ನಾಯಕರು ಈ ನಮ್ಮ ಸಾಮಾನ್ಯ ಬಂಡಗಾರ ಸಾಕಿನ ಮಾರಿಗಾಲದ ಹಿರಿಯರು ರಾಜಕೀಯ ಧುರೀಣರು ಕೂಡ ಅವರು ಕೂಡ ವೇದಿಕೆ ಮೇಲೆ ವಿನಂತಿ. ಶ್ರೀ ಗಂಗಲಿಂಗೇಶ್ವರ ಡೋಣಿ ಸಂಘ ಸಾಕಿನ ಬಯ್ಯಾರದ ನಾಗಪ್ಪನ ಹಿರೇಕೂರು ಕೂಡ 1,001 ರೂಪಾಯಿ ಕೊಟ್ಟಿದ್ದಾರೆ. ಅಲ್ಲಿ ಹೆಸರು ಸರ್, ತುಂಬ ಧನ್ಯವಾದ. 501 ರೂಪಾಯಿ ಕೊಟ್ಟಿದ್ದಾರೆ. ಹನುಮಂತಗೌಡರ ಎಲ್ಲ ಅಭಿಮಾನಿ ಒಳಗದ ದಯವಿಟ್ಟು ಈ ಹೂಗುಚ್ಛವನ್ನು ಮುಗಿದ ತಕ್ಷಣ ರವಿ ಪಾಟೀಲ್ ಸರ್ ಈ ಸಭೆಯನ್ನು ಉದ್ದೇಶಿಸಿ 1-2 ಮಿನಿಟ್ ಮಾತಾಡೋದಾರ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು ಅವ್ರಿಗೆ. ಆತ್ಮೇಲೆ ಹನುಮಂತಗೌಡರ ಮೇಲೆ ಅಭಿಮಾನದಿಂದ ಎಲ್ಲ ನಮ್ಮ ಈ ಭಾಗದ ಮೊದಲು ಹೂಗುಚ್ಛವನ್ನು ಕೊಡ್ರಿ. ಮೊದಲು ಹಾರ್ದಿಕವಾಗಿ ಸ್ವಾಗತ, ಮೈನೇರಿಗೆ ಸುಸ್ವಾಗತವನ್ನ ಹನುಮಂತಗೌಡರ ಮೊದಲನೆಯ ಪುಣ್ಯ ಸ್ಮರಣೆ ನಿಮಿತ್ತವಾಗಿ ಅವರಿಗೆ ಗೌರವಪೂರ್ವಕವಾದಂಥ ತುಂಬರದ ಸ್ವಾಗತ ಸುಸ್ವಾಗತನ ವಹಿಸುತ್ತಾ ದಯವಿಟ್ಟು ಮಲಕನಗೌಡರು ಬಿರಾದಾರ ಸಾಕಿನ ಯಾವ ಸಂಘದ ಮೊಹರಂ ಎಲ್ಲ ಬೋರ್ಗಿಗೌಡರು ಮೊಹರಂ ಪದ ಕಲಾವಿದರು ಕೂಡ ನಮ್ಮದು ಹೋಗಿ ಮುಟ್ಲೆ ತಿಳ್ಕೊಂಡು 1,000 ರೂಪಾಯಿ ಕೊಟ್ಟಿದ್ದಾರೆ. ಮಾಳಿಂಗರಾಯ ನಾಟ್ಯ ಸಂಘ ಬತಗುಣಿಕೆಯ ಕಲಾವಿದರು ಕಲಾ ತಂಡದವರು ಕೂಡ ನಮ್ಮದು ಹನುಮಂತಗೌಡರ ಸಂಘಕ್ಕೆ ಹೋಗಿ 1,000 ರೂಪಾಯಿ ಕೊಟ್ಟಿದ್ದಾರೆ. ಬಸವಣ್ಣ ಶಿಗಣಾಪುರ ಅವರು ಕೂಡ 101 ರೂಪಾಯಿ ಕೊಟ್ಟಿದ್ದಾರೆ. ಕಲ್ಯಾಣಿ ಭೀಮಾಶಂಕರ್ ಜಳಿಕಿಯವರು ಕೂಡ 501 ರೂಪಾಯಿ ಕೊಟ್ಟಿದ್ದಾರೆ. ಪ್ರಭು ಜಳಿಕಿಯವರು ಕೂಡ 101. ನಾಗಪ್ಪ ಹಿರೇಕೂರು ಸಾಕಿನ ಬಯ್ಯಾರದ ಕಲಾವಿದರು ಕೂಡ 501 ರೂಪಾಯಿ ಕೊಟ್ಟಿದ್ದಾರೆ. ಸರ್ ಭೀಮಾಶಂಕರ್ ಪಾಟೀಲ್ ಸಾಹೇಬರು ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬಹಳ ಅಭಿಮಾನದಿಂದ ಹನುಮಂತಗೌಡರ ಅಭಿಮಾನಿ ಬಳಗದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಗಾಯನದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಆಕಾಶದ ಎತ್ತರಕ್ಕೆ ಹಾಲು ಮತವನ್ನು ಬೆಳೆಸಿರ್ತಕ್ಕಂಥ ಹನುಮಂತಗೌಡರ ಕಾರ್ಯಕ್ರಮಕ್ಕೆ ಆಗಮಿಸಿ ಈಗ ನಿಮ್ಮೆಲ್ಲರನ್ನು ಕುರಿತು 4 ನುಡಿಗಳನ್ನು ಹನುಮಂತಗೌಡರ ಬದಲು ಹಚ್ಕೋತಾ ಇದ್ದಾರೆ. ತಾವೆಲ್ಲರೂ ಶಾಂತ ರೀತಿಯಿಂದ ಆಲಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ. ದಯವಿಟ್ಟು ಇನ್ನೊಂದು ಸೂಚನೆ, ಮರಿಲಾರದ ಮಾಣಿಕ್ಯವನ್ನ ಇಲ್ಲೇ ಅಲ್ಲ ಸೊನ್ಯಾಳ ಕ್ರಾಸ್ದ ಮ್ಯಾಗ ಅಥವಾ ಊರಾಗ ಸರ್ಕಲ್ ಹನುಮಂತಗೌಡರು ಒಂದು ಸರ್ಕಲ್ ಮಾಡ್ಬೇಕ ಸಂಕಲ್ಪ ತೊಟ್ಟಾರ. ಜೋರಾಗಿ ಚಪ್ಪಾಳೆ ತಡ್ಬೇಕು ಬಂಧುಗಳೇ. ಸರ್ ಎಲ್ಲರೂ ಕೂತ್ಕೊಳ್ಳಿ ಸರ್, ಸ್ವಲ್ಪ ಮುಗಿತು. ಅದಕ್ಕೆ